ಬೇಡ ಬ್ರೋ ಡ್ರಗ್ಸ್ ವಿರುದ್ಧ ತುಮಕೂರಿನಲ್ಲಿ ಸಮರ. ಡ್ರಗ್ಸ್ ಮಾಫಿಯಾಗೆ ಬ್ರೇಕ್ ಹಾಕಲು ಬಂತು ಬೇಡ ಬ್ರೋ ಅಸ್ತ್ರ. ಮಾದಕ ವ್ಯಸನ ಮುಕ್ತ ಸಮಾಜಕ್ಕಾಗಿ ಪೊಲೀಸರಿಂದ ಅಭಿಯಾನ. ಡ್ರಗ್ಸ್ ಎಂಬ ಪಿಡುಗಿನ ವಿರುದ್ಧ ಜಿಲ್ಲಾ ಪೊಲೀಸ್ ತುಮಕೂರಿನಲ್ಲಿ ಸಮರ ಸಾರಿದೆ. ಬೇಡ ಬ್ರೋ ಹಾಗೂ ರೈಸ್ ಜಾಗೃತಿ ಅಭಿಯಾನದ ಮೂಲಕ ಪೊಲೀಸರು ಯುವ ಜನತೆಯನ್ನ ಮಾದಕ ವ್ಯಸನದಿಂದ ದೂರವಿಡುವ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ದೇಶದ ಯುವ ಜನತೆಯನ್ನ ಕಾಡ್ತಾ ಇರುವಂತಹ ಡ್ರಗ್ಸ್ ಪಿಡುಗಿಗೆ ಕಡಿವಾಣ ಹಾಕಲು ತುಮಕೂರು ಪೊಲೀಸರು ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ. ಬೇಡ ಬ್ರೋ ಮತ್ತು ರೈಸ್ ಅಭಿಯಾನದ ಮೂಲಕ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕರಲ್ಲಿ ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನ ಮೂಡಿಸಲಾಗ್ತಾ ಇದೆ. ಇನ್ನು ಡ್ರಗ್ಸ್ ಜಾಲವನ್ನ ವಿಸ್ತರಿಸಲು ಕಳ್ಳ ಸಾಗಣೆಗಾರರು ಹೊಸ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದಾರೆ. ಔಷಧಿ, ಮಾತ್ರೆಗಳು, ಗಾಂಜಾ ಸೇರಿದಂತೆ ವಿವಿಧ ಮಾದಕ ವಸ್ತುಗಳ ಮೂಲಕ ಯುವ ಜನತೆಯನ್ನ ಗುರಿಯಾಗಿಸಲಾಗ್ತಾ ಇದೆ. ಈ ದುಶ್ಚಟ ನಗರಗಳಿಂದ ಹಳ್ಳಿಗಳಿಗೂ ವ್ಯಾಪಿಸಿದ್ದು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ವ್ಯಸನಿಗಳಾಗ್ತಾ ಇರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಹಾಗಾಗಿ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಪೊಲೀಸರು ವಿಶೇಷ ಅಭಿಯಾನದ ಮೂಲಕ ಯುವ ಜನರ ಗಮನ ಸೆಳೆಯುತ್ತಿದ್ದಾರೆ. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣ ಕೇವಲ ಪೊಲೀಸರ ಜವಾಬ್ದಾರಿಯಲ್ಲ. ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಲ್ಲೂ ಸಾಮಾಜಿಕ ಹೊಣೆಗಾರಿಕೆಯಿಂದ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಯುವಕರು ಮಾದಕ ವಸ್ತುಗಳಿಂದ ದೂರವಿದ್ದು ನಾವು ಡ್ರಗ್ಸ್ ಸೇವಿಸುವುದಿಲ್ಲ ಎಂಬ ದೃಢ ಸಂಕಲ್ಪ ಬೆಳೆಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್. ನಿಮ್ಮೆಲ್ಲರಿಗೂ ಗೊತ್ತು, ಈಗಾಗಲೇ ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಲೆವೆಲಲ್ಲಿ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನ್ ಶುರು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅಗೇನೆಸ್ಟ್ ದಿ ಡ್ರಗ್ಸ್. ಸೊ ಇದು ಒಂದು 20 days ಕ್ಯಾಂಪೇನ್. ಸೊ ನಮ್ಮಲ್ಲಿನೂ ನಾವು ಜಿಲ್ಲೆಯ ಹಂತದಲ್ಲಿನೂ ನಾವು ಶುರು ಮಾಡಲಾಗಿದೆ. ಪ್ರತಿಯೊಂದು ತಾಲೂಕಿನಲ್ಲಿ ಆ ಕ್ಷೇತ್ರದ ಎಮ್ ಎಲ್ ಎ ಅವರ ಇದರಲ್ಲಿ ಲೀಡರ್ಶಿಪ್ನಲ್ಲಿ ಮತ್ತು ನಮ್ಮ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ಮಿಕ್ಕಿದ ಡಿಪಾರ್ಟ್ಮೆಂಟ್ಸ್ ಎಲ್ಲರನ್ನೂ ಸೇರಿಸ್ಕೊಂಡು ನಾವೊಂದು ಕಾಂಪ್ರಿಹೆನ್ಸಿವ್ ಕ್ಯಾಂಪೇನ್ ಅಗೇನೆಸ್ಟ್ ಡ್ರಗ್ಸ್ ಮಾಡ್ತಾಯಿದ್ವಿ. ಮುಖ್ಯವಾಗಿ ಈ ಹೊಸ ಜನ್ರೇಷನ್ಸ್ಗೆ ಹತ್ತಿರ ಆಗೋಕ್ಕೆ, ಅವ್ರಿಗೆ ಬೇಗ ರೀಚ್ ಆಗೋಕ್ಕೆ ಸ್ವಲ್ಪ ಮಾಡ್ರನ್ ಲಿಂಗೋ ಅಂದರೆ ಮಾಡ್ರನ್ ಭಾಷೆಯಲ್ಲಿ ಬೇಡ ಬ್ರೋ ಅನ್ನೋಂಥ ಒಂದು ಕ್ಯಾಂಪೇನ್ ಶುರು ಮಾಡಿದ್ವಿ. ಇದರಲ್ಲಿ ಕಾನೂನಾತ್ಮಕವಾಗಿ ಏನೇನು ವಿಚಾರಗಳಿದ್ದಾವೆ ಅದನ್ನು ಅರಿವು ಮೂಡಿಸ್ತಾ ಇದ್ದೀವಿ. ಜೊತೆಗೆ ಯಾಕೆ ಡ್ರಗ್ಸನ್ನು ಬಳಸಬಾರದು ಆ್ಯಂಡ್ ಎಕ್ಸಿಸ್ಟಿಂಗ್ ನೆಟ್ವರ್ಕ್ಸ್ ಏನಿದ್ದಾವೆ ಅದೆಲ್ಲರ ಮೇಲೆ ಕ್ರಮ ತಗೊಳ್ಳೋದು, ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಕ್ಯಾಂಪೇನ್ ಶುರು ಮಾಡಿದ್ದೀವಿ. ಸೊ ಇದು ಒಂದು ರೀತಿಯಾಗಿ ನಾವು ಆಲ್ರೆಡಿ ಏನು ಈ ಪೆಡ್ಲರ್ಸ್ ಇವೆಲ್ಲರ ಮೇಲೆ ನಾವು ಕ್ರಮ ತಗೊಳ್ತಾ ಇದ್ವಿ. ಅದ್ರ ಜೊತೆಗೆ ಕನ್ಸ್ಯೂಮರ್ಸ್ ಮತ್ತು ಡಿಮ್ಯಾಂಡ್ ಸೈಡು ಕಡಿಮೆ ಮಾಡಬೇಕು, ಅದರ ಸಲುವಾಗಿ ನಾವು ಕ್ರಮ ತಗೋಬೇಕು ಅನ್ನೋಂಥ ಉದ್ದೇಶದಿಂದ ಈಗ ಈ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಕ್ಯಾಂಪೇನ್ಗಳನ್ನು ಶುರು ಮಾಡಿದ್ವಿ. ಈ ಮುಂದೆ ಈ ಡೈರೆಕ್ಷನ್ಸ್ನಲ್ಲಿ ನಾವು ಡ್ರಗ್ ಕನ್ಸಂಪ್ಷನ್ಸ್ನು ಮತ್ತು ಪೆಡ್ಲಿಂಗ್ ಇದೆಲ್ಲ ತಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಮಕ್ಕಳು ಮತ್ತು ಇನ್ನಿತರ ಸಮಾಜದಲ್ಲಿರುವ ಜನರು ಡ್ರಗ್ಸ್ ಯೂಸ್ ಮಾಡದಂತೆ ಅವ್ರಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ನಾವು ಈಗಾಗಲೇ ಹೇಳಿದಂಗೆ ಸ್ಥಳೀಯ ಶಾಸಕರು ಮತ್ತು ಸ್ಕೂಲ್ಸ್, ಕಾಲೇಜಸ್ ಮತ್ತು ಇನ್ನಿತರ ಸಂಘಗಳು ಎಲ್ಲರನ್ನೂ ಒಗ್ಗಟ್ಟಾಗಿ ಸೇರಿಸ್ಕೊಂಡು ನಾವು ಒಂದು ಕನ್ಸಾಲಿಡೇಟೆಡ್ ಎಫರ್ಟನ್ನು ಮಾಡಲಾಗ್ತಾ ಇದೆ. ಡ್ರಗ್ಸ್ ಇಂದು ದೇಶಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅಮೆರಿಕದಂತಹ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೂ ಈ ಸಮಸ್ಯೆ ತಲೆನೋವಾಗಿದೆ. ಯುವಕರ ಭವಿಷ್ಯವನ್ನ ಕತ್ತಲೆಗೆ ತಳ್ಳುವ ಡ್ರಗ್ಸ್ ಪಿಡುಗನ್ನ ತೊಲಗಿಸಲು ತುಮಕೂರು ಪೊಲೀಸರು ಆರಂಭಿಸಿರುವ ಬೇಡ ಬ್ರೋ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ.
ಸಮಾಜದ ಎಲ್ಲ ವರ್ಗಗಳ ಸಹಕಾರದಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಾಣವೇ ಈ ಅಭಿಯಾನದ ಪ್ರಮುಖ ಗುರಿಯಾಗಿದ್ದು, ಡ್ರಗ್ಸ್ ವಿರುದ್ಧ ಕೇವಲ ಕಾನೂನು ಕ್ರಮ ಸಾಕಾಗೋಲ್ಲ, ಜನಜಾಗೃತಿಯೂ ಅಷ್ಟೇ ಮುಖ್ಯ ಎಂಬ ಸಂದೇಶವನ್ನ ಬೇಡ ಬ್ರೋ ಅಭಿಯಾನ ಸಾರ್ತಾ ಇದೆ. ಯುವಕರು ಎಚ್ಚೆತ್ತುಕೊಂಡು ಸಾರ್ವಜನಿಕರು ಪೊಲೀಸರೊಂದಿಗೆ ಕೈ ಜೋಡಿಸಿದರೆ ಮಾತ್ರ ಡ್ರಗ್ಸ್ ಮಾಫಿಯಾಗೆ ಪರಿಣಾಮಕಾರಿ ಬ್ರೇಕ್ ಹಾಕಲು ಸಾಧ್ಯವಾಗುತ್ತೆ. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.